ನಾಳೆ ಬಿಜೆಪಿಯ ಹೈಕಮಾಂಡ್ ಸಭೆಯನ್ನ ಮಾಡಲಿದೆ. ಯಾತಕ್ಕೋಸ್ಕರ ಕರ್ನಾಟಕದ ಅಭ್ಯರ್ಥಿಗಳು ಯಾರು ಅಂತ ಹೇಳಿ. ಸೊ ನಾಳೆ ಕೇಂದ್ರೀಯ ಬಿಜೆಪಿ ಚುನಾವಣಾ ಸಮಿತಿ ಸಭೆಯನ್ನ ಮಾಡುತ್ತೆ, ಸಿಇಸಿ ಸಭೆ. ನಾಳೆ ಹೈಕಮಾಂಡ್ ಕರ್ನಾಟಕದ ಪಟ್ಟಿಯ ಬಗ್ಗೆ ಮಹತ್ವದ ಚರ್ಚೆಯನ್ನ ಮಾಡುತ್ತೆ. ಹೈಕಮಾಂಡ್ಗೆ ರಾಜ್ಯದಿಂದ 28 ಕ್ಷೇತ್ರಗಳಿಗೂ ಸಂಭಾವ್ಯರ ಹೆಸರನ್ನು ರವಾನೆ ಮಾಡಿದೆ. ಗೆಲ್ಲುವ 5 ಕ್ಷೇತ್ರಗಳಿಗೆ ಒಂದೇ ಹೆಸರು ರವಾನೆ ಆಗಿರುವಂಥದ್ದು. ಸೊ ಇನ್ನು 8-10 ಕ್ಷೇತ್ರಗಳಿಗೆ ತಲಾ 2 ಸಂಭಾವ್ಯರ ಹೆಸರು ರವಾನೆ ಆಗಿದೆ. ಇನ್ನುಳಿದ ಕ್ಷೇತ್ರಗಳಿಗೆ ತಲಾ 3-4 ಸಂಭಾವ್ಯರ ಹೆಸರುಗಳು ರವಾನೆ ಆಗಿದೆ. ನಾಳಿನ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಯಡಿಯೂರಪ್ಪನವರು. ತಮ್ಮ ಆಪ್ತೇಸ್ಟ್ 5-6 ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸುವಂತಹ ಸಾಧ್ಯತೆ ಇದೆ. ನನಗೆ ಅತ್ಯಂತ ಕುತೂಹಲ ಕಾಣುವಂಥದ್ದು ಈ ವಿಚಾರದಲ್ಲಿ ತುಮಕೂರಿನ ವಿಚಾರ. 4 ವರ್ಷಗಳ ನಂತರ ವಿ ಸೋಮಣ್ಣ ಅವರು ಹೋಗಿ ಯಡಿಯೂರಪ್ಪನವರ ಮನೆಗೆ ಹೋಗಿ ಭೇಟಿಯಾಗಿ ಎಲ್ಲವೂ ಕೂಡ ಸುಖಾಂತಿ ಆಯಿತು ಅಂತ ಹೇಳಿ ಬಂದ ನಂತರ ಸೋಮಣ್ಣ ಅವರಿಗೆ ತುಮಕೂರು ಕ್ಷೇತ್ರದಲ್ಲಿ ಟಿಕೆಟ್ ಸಿಗತ್ತಾ ಸಿಗಲ್ವಾ? ಸಿಕ್ಕರೆ ಅಲ್ಲಿರುವಂಥ ಲೋಕಲಲ್ಲಿ ಅವ್ರನ್ನ ವಿರೋಧ ಮಾಡ್ತಾ ಇದ್ರಲ್ಲ, ಅವ್ರು ಏನು ಮಾಡ್ತಾರೆ ಅನ್ನೋದು. ಸೊ ಈಗ ಯಾರು ಬೆಂಗಳೂರು ದಕ್ಷಿಣ ಸಂಭಾವ್ಯ ಅಭ್ಯರ್ಥಿಗಳು? ತೇಜಸ್ವಿ ಸೂರ್ಯ ಅಲ್ಲಿ ಅಖಾಡಕ್ಕೆ ಈಗಾಗಲೇ ಹಾಲಿ ಸಂಸದರವರು. ಸೊ ಹಾಗಾಗಿ ಈ ಬಾರಿ ಅವರಿಗೆ ಕೊಡ್ತಾರಾ ಕೊಡಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಇನ್ನು ತೇಜಸ್ವಿನಿ ಅನಂತಕುಮಾರ್ ಬೆಂಗಳೂರು ದಕ್ಷಿಣದಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆ ಕಡೆಗೆ ಸೌಮ್ಯ ರೆಡ್ಡಿನೂ ಆಗಬಹುದು, ಈ ಕಡೆಗೆ ರಮೇಶ್ ಕುಮಾರ್ ಅವರು ಆಗಬಹುದು. ಇನ್ನೊಂದು ನಿರ್ಮಲಾ ಸೀತಾರಾಮನ್ ಅವರು ಅಖಾಡಕ್ಕೆ ಇಳಿಬಹುದು ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಸೊ ಬೆಂಗಳೂರು ಸೆಂಟ್ರಲಲ್ಲಿ PC ಮೋಹನ್ ಅವರ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅವರೇ ಈಗ ಹಾಲಿ ಸಂಸದರು, ಹಾಗಾಗಿ ಅವ್ರಿಗೆ ಟಿಕೆಟ್ ತಪ್ಪಿಸ್ತಾರಾ ಕೊಡ್ತಾರಾ ಗೊತ್ತಿಲ್ಲ. ಬಟ್ ಜೈಶಂಕರ್ ಅವರ ಹೆಸರು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ ಬೆಂಗಳೂರು ಕೇಂದ್ರದಲ್ಲಿ. ಇನ್ನು ಬೆಂಗಳೂರು ಉತ್ತರಕ್ಕೆ ಬರೋದಾದರೆ ಅಲ್ಲಿ DV ಸದಾನಂದ ಗೌಡರು ನಾನು ಸ್ಪರ್ಧೆ ಮಾಡಲ್ಲ ಅಂತ ಈಗಾಗಲೇ ಹೇಳಿದರು ಹಾಲಿ ಸಂಸದರವರು. ಹಾಗಾಗಿ ನಾನು ನಿವೃತ್ತಿ ತಗೊಳ್ತಾ ಇದ್ದೀನಿ ಅಂತೇಳಿ. ಇಲ್ಲ ನೀವೇ ನಿಂತ್ಕೊಳ್ಬೇಕು ಮತ್ತೊಮ್ಮೆ ಅಂತ ಚರ್ಚೆಗೆ ಬಂತು. ಅಥವಾ CT ರವಿ ಅವರಿಗೆ ಕೊಡಬಹುದು ಅಂತಿದ್ದಾರೆ, ಅಥವಾ ಸುಮಲತಾ ಅವರಿಗೆ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಬಂದಿದ್ದೇನೆ. ಕರ್ನಾಟಕದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಅಂತಿಮ ತೀರ್ಮಾನ ಇವತ್ತು ನಾಳೆಯಲ್ಲಿ ನಮ್ಮ ಪ್ರಧಾನಿಯವರು ಮತ್ತು ಗೃಹ ಸಚಿವರು ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ಕಾರಣಕ್ಕೆ ನಾವು ಬಂದಿದ್ದೇನೆ. ಇವತ್ತು ಸಿಇಸಿ ಮೀಟಿಂಗ್ ಇದೆಯಾ ಸರ್ ಇವತ್ತು? ಅಥವಾ ನಡ್ಡಾ ಅವ್ರ ಜೊತೆಗೆ ಬರೀ ರಾಜ್ಯ ನಾಯಕರು ಚರ್ಚೆ ಮಾಡ್ತೀರಾ? ಅಮಿತ್ ಶಾನು ಇರ್ತಾರೆ, ನಡ್ಡಾನು ಇರ್ತಾರೆ, ಪ್ರಧಾನಿಯವರು ಇರ್ತಾರೆ. ಎಲ್ಲರ ಸಮಕ್ಷಮ ಉಳಿದಂಥ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳು ಯಾರಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಅಂತಿಮ ತೀರ್ಮಾನವನ್ನು ಪ್ರಧಾನಿಯವರು ಗೃಹ ಸಚಿವರು ತಗೊಳ್ತಾರೆ.